ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಜೈ ಚಿದಂಬರ. ಹಿಂದಿನ ರಾಜಾರಾಮ್ ಮಹಾರಾಜರವರ ಕರುಣಾಪರ ಅಭಂಗವನ್ನು ನೋಡೋಣ. ನಾಮಪರ, ಕರುಣಾಪರ, ಭಕ್ತಿಪರ, ಜ್ಞಾನಪರ, ಗುರುಪರ ಹೀಗೆಲ್ಲ ಅಭಂಗಗಳನ್ನು ವಿಂಗಡಣೆ ಮಾಡಿದ್ದಾರೆ. ಆಯಾ ಅಭಂಗದು ವರದ ಅಭಂಗ ಎಲ್ಲ ಮಹತ್ವ, ಆಯಾ ಅಭಂಗದ ಜ್ಞಾನದು ಒಂದಿಷ್ಟು ಅಭಂಗ ಇದೆ. ಅಲ್ಲಿ ಜ್ಞಾನದ ಬಗ್ಗೆ ಹೇಳಿದ್ದಾರೆ, ನಾಮದ ಮಹತ್ವ ಹೇಳಿದ್ದಾರೆ, ಗುರು ಮಹತ್ವ ಹೇಳಿದ್ದಾರೆ. ಮತ್ತು ಕರುಣ ಅಂದರೆ ಏನಪ್ಪ? ನಮ್ಮಲ್ಲಿ ಆ ಉತ್ಕಟವಾದ ಭಾವನೆ, ಕರುಣೆಯಿಂದ ಭಕ್ತಿಪೂರ್ವಕವಾಗಿ ಪಶ್ಚಾತ್ತಾಪ ಭಾವನೆ ಬಂದಾಗ ಆವಾಗ ಕರುಣ ಉದಯ ಆಗುತ್ತೆ. ಯಾವಾಗ? ಎಂಥ ಪಶ್ಚಾತ್ತಾಪ ಭಾವನಾ ಅಂದರೆ ಅನುತಾಪ ವೀಣ ಒಂದು ಅಭಂಗ ಇತ್ತು. ಎಲ್ಲಿರುತ್ತಪ್ಪ? ಒಂದು ನಿಮಿಷ. ಒಂದೇ ನಿಮಿಷ. ಅನುತಾಪೆ ವೀಣ ನ ಜಾಯಚಿ ಪಾಪ. ಅನುತಾಪ ಅಂದರೆ ಪಶ್ಚಾತ್ತಾಪ ಭಾವನಾ ಬರಬೇಕು. ನಾನು ಪಾಪ ಅಂದರೆ ಏನಪ್ಪ? ಪಾಪ ಅಂದರೆ ಭಗವಂತನ ವಿಸ್ಮರಣೆಯೇ ಪಾಪ. ಅವನು ಸ್ಮರಣೆಯಲ್ಲಿ ಸಾಕ್ಷೀಭೂತನಾಗಿ ಪರಮಾತ್ಮ ನನ್ನಲ್ಲಿ ಎಲ್ಲರ ಕಡೆಯೂ ನೋಡ್ತಾ ಇದ್ದಾನೆ ಅಂದಾಗ ನನ್ನ ಕೈಯಿಂದ, ನನ್ನ ಬಾಯಿಂದ, ನನ್ನ ಕರ್ಮಗಳಿಂದ ಯಾವ್ದು ಪಾಪಾಚರಣೆ ಆಗೋದಿಲ್ಲ ಅಂದರೆ ಅವನು ಕಣ್ಮುಂದಿದ್ದಾಗ ನಾವು ಹಂಗೆ ಮಾತಾಡ್ಲಿಕ್ಕೆ ಸಾಧ್ಯತೆನಾ? ಚಿದಂಬರ ನನ್ನ ನೋಡ್ತಿದ್ದಾನಿಲ್ಲಿ, ಅವಾಗ ನಾನು ಹೆಂಗೆ ಮಾತಾಡಬೇಕಪ್ಪ ಅನ್ನೋದು ಅರಿವಿಟ್ಕೊಂಡು ನಾನು ಮಾಡಿದಾಗ ಆವಾಗ ಯಾವ ಥರವಾದ ಪಾಪಕರ್ಮಗಳೂ ಆಗೋದಿಲ್ಲ. ಅದನ್ನು ಅನುತಾಪವಾಯ ಸತ್ಸಂಗ ಕೀಜೆ, ಸತ್ಸಂಗ ಮಾಡಬೇಕು. ಅನುತಾಪ ಆಗಬೇಕು ಅಂದರೆ ನಾವು ಏನು ಮಾಡಬೇಕು? ಫಸ್ಟು ಸತ್ಸಂಗಕ್ಕೆ ಹೋಗಬೇಕು. ಸತ್ಸಂಗನೇ ಮೊದಲನೇ ಮೆಟ್ಲು ಆಧ್ಯಾತ್ಮದ್ದು. ಎಲ್ಲಿ ನಮಗೆ ನಾವು ದಾರಿ ತಪ್ಪುತ್ತಾ ಇದ್ದೀವಿ, ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ತಪ್ಪಿದೆ ನಮ್ಮದು ಅನ್ನೋದನ್ನು ಸದ್ಗುರು ಬಂದು ನಮಗೆ ಬೋಧನೆ ಮಾಡಿ ಹೇಳ್ತಾನೆ. ನೋಡು, ಇದು ನಿನ್ನ ನಿಜ ಸ್ವರೂಪ, ನೀನು ಇದಿದೆಯಾ ಏನು? ಯಾವುದೇ ಉಪಾಧಿ ಇಲ್ಲದ ನಿಜ ಸ್ವರೂಪ ನೀನು, ಆತ್ಮ ಚೈತನ್ಯ ನೀನು. ಇಲ್ಲಿ ಒಳಗಿಲ್ಲೇ ಕೂತಿದ್ದಾನೆ ಚಿದಂಬರ ಅಂತ. ಆದರೆ ಇಲ್ಲಿ ಏನು ಉಪಾಧಿಗಳನ್ನು ಹಚ್ಕೊಂಡಿದ್ದೀನೋ, ಪಂಚಕೋಶಗಳು ಎಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಎಲ್ಲ ಪಂಚಕೋಶ, ದೇಹ ಮನಸ್ಸು ಬುದ್ಧಿ ಇವೆಲ್ಲ ಕೋಶಗಳು, ಡ್ರೆಸ್ಸು. ಈ ಡ್ರೆಸ್ ಉಪಾಧಿ ಹಚ್ಕೊಂಡಾಗ ನಾನು ಇದಿದ್ದೀನಿ ಅದಿದ್ದೀನಿ, ಅಂಥವ್ರು ಇಂಥವ್ರು ಇವೆಲ್ಲವೂ ನಾವು ಹಚ್ಕೊಂಡಾಗ ಏನಾಗುತ್ತೆ? ಅವನಿಂದ ಭಾಳ ದೂರ ಇರ್ತೀವಿ, ಇಷ್ಟು ದೂರ ಇರ್ತೀವಿ. ಆದರೆ ಈ ಉಪಾಧಿ ಎಲ್ಲ ಡ್ರೆಸ್ ಒಂದೊಂದೇ ಬಿಚ್ಕೋತಾ ಹೋದರೆ ನಾನು ಅವನು ಒಂದೇ ಇದ್ದೀವಿ ಅನ್ನೋ ಭಾವನೆ ಬರಲಿಕ್ಕೆ ತೋರಿಸ್ತಾರೆ ಈ ವಿಕಾರ, ಅವಗುಣಗಳು ಇವೆಲ್ಲ ನಿನ್ನಲ್ಲಿದೆ. ಆದರೆ ನೀನು ಅದನ್ನು ಏನು ತೋರಿಸ್ತಿದ್ಯಾ? ನಾನು ಒಳ್ಳೆ ಭಕ್ತ, ಒಳ್ಳೆ ಸಾಧಕಿ, ನನ್ನಲ್ಲಿ ಯಾವ ತಪ್ಪೂ ಇಲ್ಲ, ಅವಗುಣಗಳೇ ಇಲ್ಲ, ಎಲ್ಲ ಬಾಕಿಯವರಲ್ಲಿದೆ, ನಾನು ಮಾತ್ರ ನಂಬರ್ 1 ಅಂತ ನಾವೇನು ದೇಹಾಭಿಮಾನದಿಂದ ಹೇಳ್ತೀವೋ ಅದರ ಪಶ್ಚಾತ್ತಾಪ ಭಾವನೆ ಆಗಬೇಕು. ಆವಾಗ ಕರುಣೆಯಿಂದ ಅವನಿಗೆ ಕೂ ಹೋಗುತ್ತೆ. ಏನಂತ ಹೇಳ್ತಾರೆ ರಾಜಾರಾಮ್ ಮಹಾರಾಜರು? ನಾವೆಲ್ಲರೂ ಸೇರಿ ನೋಡಿ, ಶ್ರವಣ, ಚಿಂತನ, ಮನನ ಮಾಡಿ, ನಿಧಿಧ್ಯಾಸವನ್ನು ಮಾಡಿ. ನಿಧಿಧ್ಯಾಸ ಅಂದರೆ ಏನು? ಅದನ್ನು 1 ಪಾಯಿಂಟೆಡ್ ಫೋಕಸಲ್ಲಿ ವಿಚಾರ ಏನು ಮಾಡ್ತೀನೋ ಅದೇ ನನ್ನ ಕೃತಿಯಲ್ಲಿ ಬರಬೇಕು. ಕಾಯ, ವಾಚ, ಮನಸ್ಸ 3 ಮಾತು ಒಂದೇ ಇರಬೇಕು. ಒಳಗೊಂದು ಹೊರಗೊಂದು ಮಾತಿರಬಾರ್ದು. ನಿಮ್ಮನ್ನು ನೋಡಿದ್ರೆ ದ್ವೇಷ ಮಾಡೋದು, ಇನ್ನೊಬ್ಬರನ್ನು ನೋಡಿದ್ರೆ ಪ್ರೀತಿ ಮಾಡೋದು, ಇನ್ನೊಬ್ರಿಗೊಂದು ಮಾತು ಹೇಳೋದು, ಅದು ಅಲ್ಲ. ಕಾಯ, ವಾಚ, ಮನಸ್ಸ 3 ಅಲೈನ್ಮೆಂಟ್ ಇರಬೇಕು. 3 ಒಂದೇ ಜಾಗದಲ್ಲಿರಬೇಕು, ಒಂದೇ ಮಾತಾಡಬೇಕು. ಯಾರ ಬಗ್ಗೆ ಮಾತಾಡಬೇಕು? ಚಿದಂಬರನ ಹೊರತಾಗಿ ಇನ್ನೊಂದು ಮಾತು ಹೇಳಬಾರದು. विनवितो वारंवार माझे निववी अंतर, धावा करू कोठवर काहो झालासी कठोर, पावे पावे मज दीना स्वामी यज्ञ नारायण, दास म्हणे कृपाघना ಚಿದಂಬರ ಯೇ ಚಿದ್ಘನ. ಎಷ್ಟು ಗುಣ ವಿಶೇಷಣ ನಾಮದಿಂದ, ಒಂದು ನಾಮ ಸಾಕಾಗಲಿಲ್ಲ ಅವನಿಗೆ ಹೊಗಳಿಕೆ ಮಾಡೋಕ್ಕೆ. ಅದಕ್ಕೆ ಸಹಸ್ರನಾಮದಿಂದ ನೋಡಿ, ಯಜ್ಞ ನಾರಾಯಣ ಅಂತಾರೆ, ಚಿದಂಬರ ಅಂತಾರೆ, ಮತ್ತು ಚಿತ್ ಘನ ಅಂತಾರೆ. ಚಿತ್ ಘನ, ಘನ ಅಂದರೆ ದೊಡ್ಡದಂದರೆ ಅದಕ್ಕೆ ಸೀಮಾನೇ ಇಲ್ಲ. ಚಿತ್ ಅಂದರೆ ಏನಪ್ಪ? ಶುದ್ಧ ಜ್ಞಾನಕ್ಕೆ ಸೀಮಾನೇ ಇಲ್ಲ. ಇನ್ಫೈನೈಟ್, ಎಟರ್ನಲ್ ಅಜ್ಞಾನ.
ಎಷ್ಟು ನಾಮದಿಂದ ಅವನಿಗೆ ಗುಣ ವಿಶೇಷ ಹಚ್ಚಿದಾಗ ಯಾಕೆ ಇಷ್ಟೊಂದು ಸಂತರು ಮಾಡ್ತಾರಪ್ಪ ಅಂದರೆ, ಅವನಿಗೆ ಒಂದು ನಾಮ ಹೇಳಿದ್ರೆ ನಮಗೆ ಅವ್ರಿಗೆ ತೃಪ್ತಿ ಆಗೋದಿಲ್ಲ, ಭಕ್ತರಿಗೆ ಸಂತರಿಗೆ ತೃಪ್ತಿ ಆಗೋದಿಲ್ಲ. ನಾನಾ ರೂಪದಿಂದ, ನಾನಾ ಅವತಾರದಲ್ಲಿ, ನಾನಾ ನಾಮದಿಂದ ಅವ್ರು ಬರೀ ಕೊಂಡಾಡ್ತಿರ್ತಾರೆ. ಅವ್ರು ಇನ್ನೇನು ಅದ್ರ ಹೊರತಾಗಿ ಇನ್ನೇನು ಕೆಲಸ ಇಲ್ಲ ಸಂತರ ಹತ್ರ. ವಿಠಾಬಾಯಿ ನೋಡ್ರಿ, ಮುರಾರಿ, ಕೃಷ್ಣ, ಚಿದಂಬರ, ಹರಿ, ವಿಠಲ, ಪಾಂಡುರಂಗ ಅಂತ ಎಷ್ಟು ನಾಮದಿಂದ ಕರೀತಾರೆ. ರಾಜಾರಾಮ್ ಮಹಾರಾಜರು ಎಷ್ಟು ಚಿದ್ಘನ, ಚಿದಂಬರ, ಯಜ್ಞನಾರಾಯಣ ಅಂತ. ನಾರಾಯಣ ಯಜ್ಞದಲ್ಲಿ ನಾರಾಯಣ ನೀನೇ. ಯಜ್ಞದಲ್ಲಿ ಹವಿಸ್ಸೇನು ಕೊಡ್ತೀವೋ ಅದು ನಾರಾಯಣನಿಗೆ ಮುಟ್ಟತ್ತೆ. ಅದಕ್ಕೇನು ಹೇಳ್ತಾರೆ, ವಿನವಿತೋ ವಾರಂವಾರ, ಪದೇ 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 ನಾನು ಏನು ನಿನ್ನನ್ನು ಕೇಳ್ತೀನಪ್ಪ, ವಿನವಣೆ ಅಂತೆ ಕೇಳ್ಕೊತೀನಿ, ಬೇಡ್ಕೋತೀನಿ, ಕಾಡಿ ಬೇಡಿ ಕೇಳ್ಕೊತೀನಿ. ನೀನು ಮಾಝೆ ನಿವವಿ ಅಂತರ, ನನ್ನ ಅಂತರಂಗವನ್ನು ಶುದ್ಧಿ ಮಾಡು, ಶಾಂತಗೊಳಿಸು, ಅಲ್ಲಿ ಸಮಾಧಾನ ಹೊಂದಲಿ. ನಿನ್ನ ಹೊರತಾಗಿ ಇನ್ಯಾರೂ ಇರ್ಕೂಡುದಪ್ಪ. ಇಲ್ಲಿ ಏನೇನು ಜನ್ಮ ಜನ್ಮಾಂತರದ ವಾಸನೆ ನಾ ಇಟ್ಕೊಂಡು ಕೂತಿದ್ದೀನೋ, ಮಾಲಿನ್ಯತೆ ಇಟ್ಕೊಂಡು ಕೂತಿದ್ದೀನೋ, ಅದನ್ನೆಲ್ಲವೂ ಹೋಗಲಾಡಿಸಿ ಕೇವಲ ಇಲ್ಲಿ ಸಮಾಧಾನವನ್ನು ಕೊಡು. ಅದಕ್ಕೆ ಸೂರದಾಸ್ ಜಿ ಏನು ಹೇಳ್ತಾರೆ, ಪ್ರಭು ಮೋರೆ ಅವಗುಣ ಚಿತ್ತನಾಧರು ಸಮದರ್ಸಿ है नाम तिहारो चाहे तो पार करो ಪ್ರಭು ಜೀ ಮುರೇ ಅವಗುಣ ಚಿತ್ತನಾಧರೋ. ನಿನ್ನ ಚಿತ್ತದಲ್ಲಿ ನನ್ನ ಅವಗುಣಗಳನ್ನು ಎಣಿಸ್ಬೇಡಪ್ಪ. ಆ ಚಿತ್ತದಿಂದ ಅವಗುಣಗಳ ನನ್ನಲ್ಲಿರೋ ಅವಗುಣಗಳೆಲ್ಲ ಹೋಗಲಾಡಿಸಿ ನೀನು ನನ್ನ ಮೇಲೆ ಕೃಪಾಭಿಧಾನ ಮಾಡು ತಂದೆ ಅಂತ ಕೃಷ್ಣನ ಬೇಡ್ಕೋತಾ ಇರೋದು. ಧಾವಾ ಕರು ಕೋಠೋರ ಕಾಹೋ ಜಾಲಾಸಿ ಕಠೋರ. ಧಾವ ಎಲ್ಲಿ ತನಕ ನಾನು ಧಾವ ಮಾಡಲಿ, ನಿನ್ನನ್ನು ಓಡಿ ಬಂದು ಎಷ್ಟು ಸತಿ ಕಾಡಲಿ. ಧಾವ ಅಂದರೆ ನಡ್ಕೊಂಡು ಹೋಗೋದಲ್ಲ, ಇಲ್ಲಿ ಮನಸ್ಸಿಂದ ಓಡ್ತಾ ಇದ್ದಾರೆ ಅವನ ಹತ್ರ. ಎಷ್ಟು ತನಕ ನಾನು ನಿನ್ನ ಬೇಡ್ಕೊಳ್ಳಪ್ಪ, ಯಾಕೆ ನನ್ನ ಪ್ರತಿ ನೀನು ಕಠೋರವಾಗಿದ್ಯಾ ಅಂದರೆ ಏನಪ್ಪ, ಇಲ್ಲಿ ಚಿದಂಬರ ಕಠೋರನಾಗಿದ್ದಾನೆ ಅಂತ ಹೇಳೋದಂದರೆ ಏನರ್ಥ, ನಮ್ಮ ಮನಸ್ಸು ಜಡತ್ವಕ್ಕೆ ಹೊಂದಿದೆ. ಕಠೋರ ಯಾರಿರ್ತಾನೆ? ಚಿದಂಬರ ಹಿಂಗೆ ಕಠೋರ ಇರ್ಲಿಕ್ಕೆ ಸಾಧ್ಯತೆ ಹೇಳಿ ನೋಡೋಣ. ಚಿದಂಬರ ಯಾವತ್ತಾರು ಕಠೋರನಾಗಿದ್ದಾನ? ಯಾವಾಗ ಅವನು ನ ದುಃಖವಿ ಮನ ದುರ್ಜನಾಂಚೆ ಅಂದರೆ ಕಠೋರ ಹಿಂಗ್ಲಾಗ್ಲಿಕ್ಕೆ ಸಾಧ್ಯ ಅಂದರೆ ಏನು? ನಮ್ಮ ಮನಸ್ಸು ಜಡತ್ವ ಹೊಂದಿದೆ, ಕಲ್ತರ ಆಗಿದೆ ನಮ್ಮ ಮನಸ್ಸು. ಒಬ್ಬರು ತೊಂದರೆ ಕೇಳಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರಲ್ಲ, ಒಬ್ರಿಗೆ ಸಹಾಯ ಮಾಡಬೇಕು ಅಂದರೆ ಮನಸ್ಸು ಬರೋದಿಲ್ಲ, ಒಬ್ರಿಗೆ ಹುಷಾರಿಲ್ಲ ಅಂದರೆ ಹೋಗಿ ಅವ್ರು ಸೇವೆ ಮಾಡಬೇಕು ಅಂತ ಮನಸ್ಸು ಬರೋದಿಲ್ಲ. ಅಂದರೆ ಜಡತ್ವ, ಸ್ವಾರ್ಥ, ದೇಹಾಭಿಮಾನ ಹೊಂದಿರೋ ಈ ಮನಸ್ಸು ಏನನ್ನತ್ತಪ್ಪ, ಯಾರಿಗೇನಾದ್ರು ಹಾಕ್ಕೊಂಡೋಗ್ಲಿ, ನಮಗೇನಾಗೋಣ, ನನ್ನದೇ ದುಃಖ ಭಾಳ ಇದೆ, ನನ್ನ ದುಃಖವೇ ಶ್ರೇಷ್ಠವಾದದ್ದಿದೆ, ಅದಕ್ಕೆ ನಿಮ್ಮ ದುಃಖ ಕಟ್ಕೊಂಡು ನನಗೇನಪ್ಪ. ಸಂತರು ಹಂಗಿರೋದಿಲ್ಲ. ಅವರಿಗೆಲ್ಲರನ್ನು ಕಂಡ್ರೂ ಪ್ರೀತಿ. ಅವ್ರಿಗೆ ಜಗತ್ತಿಗೆ ದುಃಖ ಆಗ್ತಿದೆ ಅಂದರೆ ಅವ್ರಿಗೆ ದುಃಖ ಆಗತ್ತೆ. ಏನು ಇವ್ರು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲಪ್ಪ? ದುಃಖ ಅನ್ನೋದು ಶಬ್ದವೇ ಇಲ್ಲ, ದುಃಖ ಅನ್ನೋದು ಮಾತೇ ಇಲ್ಲ. ಮನಸ್ಸು ಗೊಂದಲ ಹೊಂದಿ ನಾನು ಮಾಡ್ತಾ ಇದ್ದೀನಿ, ನಾನು ಇವ್ರಿಗೆ ಹೇಳಿದೆ, ನಾನು ಇವ್ರ ಮೇಲೆ ಮೆಹರ್ಬಾನಿ ಮಾಡಿದ್ದೀನಿ, ಸತ್ಸಂಗ ಕರ್ಕೊಂಡೋಗಿ, ನಾನು ಹೇಳಿದ್ದಕ್ಕೆ ಅವ್ರು ಸರಿ ಹೋದ್ರು ಕಣ್ರಿ ಅಂತ ಯಾರೋ ಹೇಳೋದು. ಅದೇ ನಾಳೆ ಅವ್ರು ಸರಿ ಹೋಗಲಿಲ್ಲ ನೀವು ಹೇಳಿದ್ದಕ್ಕೆ, ಅವಾಗೇನು? ನೀವೇನೋ ಒಂದು ಮಾತು ಹೇಳಿದ್ರಿ ಅವರಿಗೆ, ಆಯಿತು, ನಿಮ್ಮ ಮಾತಿಂದನೇ ಅವ್ರು ಸರಿ ಹೋಗಿದ್ದಾರೆ ಅಂತ ಅಂದ್ಕೊಬೋಣ. ಯಾಕೆಂದರೆ ನಾನು ಅನ್ನೋದಿರೋದಕ್ಕೆ ಆಯಿತು ಅಂದ್ಕೊಬೋಣ. ನಾಳೆ ನೀವು ಇನ್ನೊಂದು ಮಾತು ಅವ್ರಿಗೆ ಹೇಳ್ತೀರ, ಅದರಿಂದ ಅವ್ರು ಸರಿ ಹೋಗಲಿಲ್ಲಪ್ಪ, ಅವಾಗೇನು? ಅವರೇ ಬಂದು 4 ಕಲ್ಲು ತೊಗೊಂಡು ನಮಗೆ ಹೊಡೆದು ನೀವು ಹೇಳಿದ್ದಕ್ಕೆ ಕೆಟ್ಟದಾಯಿತು ನಮಗೆ ಅಂತ ಮತ್ತೆ ನಮಗೆ ಅವ್ರು ಹೇಳ್ತಾರೆ. ಅದಕ್ಕೆ ಈ ಗೊಂದಲಕ್ಕೆ ಯಾಕೆ ಈಡೇರ್ತೀಯಪ್ಪ? ಪರಮಾತ್ಮ ಎಲ್ಲರನ್ನೂ ಸಂರಕ್ಷಿಸ್ತಾನೆ, ಕಾಪಾಡ ಹುಟ್ಟಿದ್ದವನು ಹುಲ್ ಮೇಯಿಸದೇ ಇರೋದು ಎಲ್ಲರಿಗೂ ಜವಾಬ್ದಾರಿ ಅವನಿಗೆ ಕೊಟ್ಟಿದ್ದಾನೆ. ಅವರ ಪ್ರಾರಬ್ಧಾನುಸಾರವಾಗಿ ಅವ್ರಿಗೆ ಸತ್ಸಂಗಕ್ಕೆ ಬರಬೇಕಾ ಬರ್ತಾರೆ, ಶ್ರವಣ ಮಾಡಬೇಕಾ ಮಾಡ್ತಾರೆ, ಇಲ್ಲ ವಿಡಿಯೋ ಹಾಕ್ಕೊಂಡು ಚಾಯ್ ಮಾಡ್ತಾ ಕುಡಿತಾ ಕೂತ್ಕೊಂಡಿರ್ತಾರೆ. ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ. ಕೃಪಾದೃಷ್ಟಿ ಎಲ್ಲರ ಮೇಲೂ ಸಂತರು ಒಂದೇ ಸತಿ ಬೀರಿಸ್ತಾರೆ, ಒಂದೇ ಸಮಾನವಾಗಿ ಬೀರಿಸ್ತಾರೆ. ಆದರೆ ಅವ್ರವ್ರ ಹಣೆ ಬರಹ, ಅವರವರು ಕರ್ಮ ಮಾರ್ಗದಲ್ಲಿ ಪ್ರಾರಬ್ಧದಲ್ಲಿ ಏನು ಬರೆದಿರುತ್ತೋ ಅದರಂತೆ ಬಾಗಿಲು ತೆಗೆಯುತ್ತೆ ವಿನಃ ಯಾರು ಬಂದು ಎಳೆದು ಜೋರಾಗಿ ಬರ್ರಿ ಅಂತ ಕರ್ಕೊಂಬಂದರೂ ಮಾಡಲಿಕ್ಕೆ ಆಗುವುದಿಲ್ಲ. ಪಾವೇ ಪಾವೇ ಮಜದೀನ ಸ್ವಾಮಿ ಯಜ್ಞ ನಾರಾಯಣ. ಪಾವೇ ಅಪ್ಪ ಬಂದು ಇನ್ಯಾರು ನನ್ನ ಮೇಲೆ ಕೃಪಾದೃಷ್ಟಿ ಹರಿಸು, ಬಂದು ತೋರಿಸು ನಿನ್ನ ನಿಜ ಸ್ವರೂಪವನ್ನು. ದೀನನಾಗಿದ್ದೀನಿ, ಹೆಲ್ಪ್ಲೆಸ್, ನನ್ನ ಕೈಯಲ್ಲಿ ಏನೂ ಇಲ್ಲ ಅಂತ ನನಗೆ ಗೊತ್ತಾಗೋಯಿತು ಅಂತ ರಾಜಾರಾಮ್ ಮಹಾರಾಜ ನಮ್ಮ ದೀನನಾಗಿದ್ದೀನಿ. ಎಲ್ಲಿವರೆಗೂ ನಾನು ಹೆಲ್ಪ್ಲೆಸ್ ಇದ್ದೀನಿ ಅಂತ ನಾನು ಹೇಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವ್ನು ಬಂದು ಸಹಾಯ ಮಾಡೋದಿಲ್ಲ. ಎಲ್ಲಿವರೆಗೂ ಹಿಂಗಿದ್ಲೋ ದ್ರೌಪದಿ, ಕೃಷ್ಣ ಬರಲಿಲ್ಲ, ಯಾವಾಗ ಅವಳು ಹಿಂಗೆ ಐ ಆಮ್ ಹೆಲ್ಪ್ಲೆಸ್, ಸೊ ಕಮ್ ಆ್ಯಂಡ್ ಸೇವ್ ಮೀ ಅಂತ ಹೇಳಿದಾಗ
ವಸ್ತ್ರವನ್ನು ಅಕ್ಷಯ ಮಾಡಿದ. ಅಲ್ಲಿ ತನಕ ಬಂದಿರಲಿಲ್ಲ, ಅಲ್ಲೇ ನಿಂತಿದ್ದ ಅವನು. ಆದರೆ ಬರಲಿಲ್ಲ. ಯಾಕೆ? ಯಾಕೆಂದರೆ ನಿನಗೆ ನಿನ್ನ ದೇಹದ ಮೇಲೆ ಅಭಿಮಾನ ಇದೆ, ಅವ್ರು ಕಾಪಾಡ್ತಾರೆ ಅನ್ನೋ ಅಭಿಮಾನ. ಪಾವೆ ಪಾವೆ ಮಜದೀನ, ಐ ಆಮ್ ಹೆಲ್ಪ್ಲೆಸ್, ಪ್ಲೀಸ್ ಹೆಲ್ಪ್ ಮೀ ಯೋ ಸೇವಿಯರ್ ಅಂತ ಕೇಳಿದ್ರು ಸ್ವಾಮಿ ಯಜ್ಞ ನಾರಾಯಣ. ದಾಸಮಣೆ ಕೃಪಾಘನ ಚಿದಂಬರ ಯೇ ಚಿದ್ಘನ. ಚಿತ್ ಘನ ನೀನು ಅಂದರೆ ವ್ಯಾಪಕನಾಗಿರುವಂಥ ಶುದ್ಧ ಜ್ಞಾನ ನೀನು ಚಿದಂಬರ. ಅಪ್ಪ ಕೃಪಾಘನ, ಅಷ್ಟು ವ್ಯಾಪಕವಾಗಿದೆಯಾ ನೀನು. ಘನ ಅಂದರೆ ತುಂಬ ದೊಡ್ಡದು, ವರ್ಣಿಸ್ಲಿಕ್ಕಾಗದಿರೋಷ್ಟು ಅಷ್ಟು ಕೃಪಾವಂತನಾಗಿದ್ಯಾ. ಯಾಕೆಂದರೆ ಪ್ರತಿಯೊಂದು ಸಮಯದಲ್ಲೂ ಸಂಕಟದಲ್ಲೂ ಬಂದು ನೀನು, ನಾನು ನಿನ್ನನ್ನು ನೆನೆಸಲಿಲ್ಲ, ಆದರೆ ನೀನು ಮಾತ್ರ ಆ ಸಂಕಟದಲ್ಲಿ ಬಂದು ನನ್ನನ್ನು ಕಾಪಾಡಿದ್ಯಾ, ಸಂರಕ್ಷಿಸಿದ್ಯಾ. ಅಂದಮೇಲೆ ನೀನು ಎಷ್ಟು ಕೃಪಾವಂತನಾಗಿದ್ಯಾ. ನಾನು ಎಷ್ಟು ಸತಿ ನಿನಗೆ ಬೈದಿದ್ದೀನಿ, ಎಲ್ಲರಿಗೂ ಬೈದಿದ್ದೀನಿ ಅಂದರೆ ಅವನಿಗೆ ಚಿದಂಬರನಿಗೆ ಬೈದಿರೋದು. ಆದರೂ ನೀನೇನು ಮಾಡಿದೆ? ನನ್ನನ್ನು ಕಾಪಾಡಿದೆ, ಸಂರಕ್ಷಿಸಿದೆ. ಅದಕ್ಕೆ ನಿನ್ನಷ್ಟು ಕೃಪಾವಂತ ಇನ್ಯಾರೂ ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಚಿದಂಬರ ಬಾರಪ್ಪ, ಚಿತ್ತಗನ ಬಾರಪ್ಪ, ಬಂದು ನನ್ನನ್ನು ಉದ್ಧಾರ ಮಾಡಪ್ಪ ಅಂತ ಬಾರಂಬಾರ್ ಪದೇ 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 ವಿನವಣಿ ಮಾಡ್ತಾರೆ. ಇದಕ್ಕೆ ಕಬೀರರ ಒಂದು ದೋಹ ನೋಡೋಣ. ಯಾತ್ರಲ್ಲಿ ಕಬೀರರು ಭಗವಂತನ ನಾಮ ಹೊರತಾಗಿ ಎಷ್ಟು ದೇಹದ ಮೇಲೆ ನಮಗೆ ಅಭಿಮಾನ ಇದೆ ಅಂತ. ಒಮ್ಮೆ ರಾಜಸ್ಥಾನದಲ್ಲಿ ಅದು ಇರೋದು, ಎಲ್ಲ ಒಂದು ಹುಡುಗಿದ ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುತ್ತೆ. ರಾಜಸ್ಥಾನ್ ಸೈಡಲ್ಲಿ ಎಂಗೇಜ್ಮೆಂಟ್ ಎಲ್ಲ ಫಿಕ್ಸ್ ಆದರೆ ನಥಿನಿ ಕೊಡ್ತಾರೆ ಅವರು ಫಸ್ಟ್ ಅದಕ್ಕೆ ಅವಳು ನಥಿನಿ ಕೊಟ್ಟಿರ್ತಾರೆ. ಆ ನಥಿನಿ ತಗೊಂಡ್ಬಂದು ಜನಕ್ಕೆ ತೋರಿಸ್ತಾ ಇರ್ತಾಳೆ, ನೋಡಿ ನಮ್ಮ ಮನೆಯವ್ರ ಕಡೆಯಿಂದ ನಥಿನಿ ಎಷ್ಟು ಸುಂದರವಾಗಿ ಬಂದಿದೆ, ಅದರಲ್ಲೆಲ್ಲ ಮೀನಾ ಡೈಮಂಡ್ಸು ಏನೇನೋ ಸ್ಟೋನ್ಸ್ ಎಲ್ಲ ಸ್ಟಡೆಡ್ ಇದೆ, ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ಕಬೀರರು ಮುಂದೆ ಹೋಗ್ತಾ ಇರ್ತಾರೆ. ಹೋಗ್ತಿರುವಾಗ ಅವಳ ಮಾತನ್ನು ಕೇಳಿಸ್ಕೊಂಡು ಕಬೀರರು ನಗ್ತಾರೆ. ನಕ್ಬಿಟ್ಟು ಆ ಕ್ಷಣಕ್ಕೆ ಒಂದು ದೋಹ ಬರುತ್ತೆ ಅವರು ಸ್ಫುರಣೆಯಾಗಿ. ಏನು ದೋಹ ಬರುತ್ತಪ್ಪ? ಅವ್ರು ಹೇಳ್ತಾರೆ, ನಥಿನಿ ದೀನಿ ಯಾರನೋ ದೇಖ ಬಾರಂಬಾರ್, ನಥಿನಿ ದೀನಿ ಯಾರನೋ ದೇಖ ಬಾರಂಬಾರ್, ನಾಕ್ ದಿಯಾ ಕರ್ತಾರ್ನೋ ಉಸ್ಕೋ ದಿಯಾ ಬಿಸಾರ್, ನಾಕ್ ದಿಯಾ ಕರ್ತಾರ್ನೋ ಉಸ್ಕೋ ದಿಯಾ ಬಿಸಾರ್ ಅಂತ ಹೇಳ್ಕೋತಾ ನಕ್ಕೋತಾ ಹೊರಟು ಬಿಡ್ತಾರೆ. ಅಂದರೆ ಏನಪ್ಪ, ನಥಿನಿ ಏನು ಗಿಫ್ಟು ಅವರ ಆಗುವ ಗಂಡ ಫಿಯಾನ್ಸೆ ಕೊಟ್ಟಿದ್ದಾನೋ ಅದನ್ನು ನೋಡಿ ಏನದ್ರ ಬಗ್ಗೆ ಹೊಗಳಾಟ ಮಾಡೋದೇನು. ಅಂದರೆ ವಿಷಯದ ವಸ್ತು ಬಗ್ಗೆ, ದೃಶ್ಯ ಜಗತ್ತಿನ ಬಗ್ಗೆ ಎಷ್ಟು ಮೋಹ ಆಸಕ್ತಿ, ಅದನ್ನು ಕೊಂಡಾಡ್ತಿದ್ದಾಳೆ. ಆದರೆ ಯಾರು ಈ ಮೂಗನ್ನು ಕೊಟ್ಟಿದ್ದಾನೋ ಪರಮಾತ್ಮ, ಯಾರು ಕೊಟ್ಟನೋ ಅವನನ್ನು ಮರ್ತೇ ಬಿಟ್ಟುಬಿಟ್ಟು ಅವನನ್ನು ಒಂದು ಸತಿನೂ ಬಾಯಿಂದ ಕೊಂಡಾಡಲಿಲ್ಲ. ಅಪ್ಪ ಇಂಥ ಒಳ್ಳೆ ಗಂಡ ಕೊಡಿಸ್ಲಿಕ್ಕೆ ನೀನೇ ಕಾರಣನಪ್ಪ ಅಂತ ಒಂದು ಸತಿನೂ ಹೇಳಲಿಲ್ಲ. ಅದಕ್ಕೆ ನಾಕ್ ದಿಯೋ ಕರ್ತಾರ್ನೇ, ಕರ್ತಾರ್ ಅಂದರೆ ಭಗವಂತ, ಉಸ್ಕೋ ದಿಯಾ ಬಿಸಾರ್, ಅವನನ್ನು ಮರ್ತು ಹೋಗ್ಬಿಟ್ಟಿದ್ದೀವಿ. ಅದಕ್ಕೆ ಪದೇ ಪದೇ ವಿನವಣಿ ಮಾಡ್ತಾರೆ, ನೀನು ನನ್ನ ಅಂತರಂಗವನ್ನು ಶುದ್ಧಿ ಮಾಡಿ ಅಂತರಂಗದಲ್ಲಿ ಸಮಾಧಾನ ಹೊಂದುವಂಥದ್ದು ಉಪಾಯವನ್ನು ಹೇಳು, ಬಂದು ನೀನೇ ಅದನ್ನು ಶಾಂತಗೊಳಿಸಪ್ಪ ಚಿದಂಬರ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು.